ಗುರು ಇವತ್ತು ನಡೆಯುವ ಮ್ಯಾಚಲ್ಲಿ ನಮ್ಮ ಶಫರ್ಡ್ ಬೈ ಆಡ್ತಾ ಇಲ್ಲ. ಯಾಕಂದರೆ ಶಫರ್ಡ್ ಒಳ್ಳೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಆಟದಲ್ಲಿ. ಏನು ಮಾಡಿದ್ದಾರೆ, ಹೋದ ಮ್ಯಾಚ್ ಸೋಲೋಕ್ಕೆ ಕಾರಣ ಶಫರ್ಡ್ ಅವರೇ. ಏನು ದಿಲ್ಲಿ ಜೊತೆ ಮ್ಯಾಚ್ ಸೋಲ್ತು ನೋಡಿ, ಗೆದ್ದುವ ಮ್ಯಾಚ್ ಇತ್ತು ನಮ್ಮ RCB ಮ್ಯಾಚ್. ಬಟ್ ಸೋಲೋಕ್ಕೆ ಕಾರಣ ಶಫರ್ಡ್ ಅವರು. ಲಾಸ್ಟ್ ಬಾಲಲ್ಲಿ 2 ಬಾಲಲ್ಲಿ 15 ರನ್ ಕೊಟ್ಟಿದ್ದಾರೆ. ಅಂದರೆ ಶಫರ್ಡ್ ಬೈ ಈ ಬಾರಿ ಆಡಬಾರ್ದು, ಕೂಡಬೇಕು ಅಂತ ಭಾಳ ಜನ ಮಾತಾಡಕತ್ತೀರಿ. ಸೊ ಈ ವಿಡಿಯೋದಲ್ಲಿ ನೋಡೋಣ ಶಫರ್ಡ್ ಆಡ್ತಾ ಇದ್ದಾರೆ ಇಲ್ಲ, ಆ್ಯಂಡ್ ಜಾಕೋಬ್ ಬೇತಲ್ ಅವರು ಇವತ್ತು ಆಡ್ತಾ ಇದ್ದಾರೆ ಇಲ್ಲ ಅಂತ ನೋಡೋಣ. ಯಾಕಂದ್ರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊನ್ನೆ ಏನು ನಮ್ಮ RCB DC ಜೊತೆ ದಿಲ್ಲಿ ಜೊತೆ ಮ್ಯಾಚ್ ಇತ್ತು ನೋಡಿ, RCB ಮ್ಯಾಚ್ 18 ಡೇಟಿಗೆ. ಸೊ ಅವತ್ತು ಏನಾಗಿದೆ, RCB ಮ್ಯಾಚ್ ಸೋತಿದೆ. ಸ್ಟಾರ್ಟಿಂಗಲ್ಲಿ ನಾನು ಯಾವ ರೀತಿ ಇತ್ತು ಅಂದರೆ, ಸೋಲುತ್ತೆ RCB ಅವರು ರನ್ ನೋಡಿದಾಗ ನಮ್ಮ ಮ್ಯಾಚ್ ಸೋಲುತ್ತೆ ಅನ್ನೋದೇ ಇತ್ತು. ಯಾಕಂದರೆ ಕಡಿಮೆ ರನ್ ನೋಡಿದ್ರು ನೋಡಿ, ಅದಕ್ಕಾಗಿ ಮ್ಯಾಚ್ ಸೋಲುತ್ತೆ ಅನ್ನೋದೇ ಇತ್ತೆ. ಆದರೆ ಇವ್ರೇನು DC ಅವರು ಬ್ಯಾಟಿಂಗ್ ತೆಗೆದುಕೊಂಡು ನೋಡ್ರಿ, ಬ್ಯಾಟಿಂಗ್ ತೆಗೆದುಕೊಂಡು ನಂತರ ಫಸ್ಟ್ ಸೆಕೆಂಡ್ 2-3 ಓವರ್ ಆಯ್ತು ನೋಡ್ರಿ, ಅವಾಗ ಗೊತ್ತಾಯ್ತು ಸೋಲ್ತಾರೆ ಅನ್ನೋದಿತ್ತು. ಸೊ ಸೋಲ್ತೀರಿ, ಬಟ್ ಏನೋ ಆಯಿತು, ಸ್ವಲ್ಪ ನಮ್ಮ ಶಫರ್ಡ್ ಬೈ ಆಗ್ತಾಯಿದ್ರು. ಸೊ ಅವರಿಗೂ ರಿಸ್ಕ್ ಇರುತ್ತೆ ಬ್ರದರ್, ಅವರಿಗೂ ಒಂದು ಹೆದರಿಕೆ ಭಯ ಎಲ್ಲ ಇರುತ್ತೆ. ಅವರು ನಮ್ಮ ಮ್ಯಾಚ್ ಗೆದಿಬೇಕಂತೆ ಆಡ್ತಾರೆ ಶಫರ್ಡ್ ಬೈ ಅವರು. ಸೊ ಆದ್ರೆ ಏನಾಯ್ತು ಏನಿಲ್ಲ ಗೊತ್ತಿಲ್ಲ, ರನ್ ಕೊಟ್ಟರು ಶಫರ್ಡ್ ಬೈ, 15 ರನ್ ಕೊಟ್ಟರು. ಸೊ ಗೆದ್ರು. ಸೊ ಅದಕ್ಕಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಾಳ ಜನ ಅದು ಹೇಳ್ತಾ ಇದ್ದಾರೆ ಏನು ಅಂದರೆ, ಈ ಮ್ಯಾಚ್ ಸೋಲೋಕೆ ಕಾರಣ ಶಫರ್ಡ್ ಅವರೇ, ಶಫರ್ಡ್ ಸರಿಯಾಗಿ ಆಡ್ತಾ ಇಲ್ಲ, ಶಫರ್ಡ್ ಅವ್ರು ಕೂಡಬೇಕು ಅದು ಇದು ಅಂತ. ಹೋದ ಮ್ಯಾಚು ಈ ಬಾರಿ ಬಿಡಿ, ಈ ಬಾರಿ 1-2 ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಸರಿಯಾಗಿ ತೋರಿಸಿಲ್ಲ ಶಫರ್ಡ್ ಅವರು. ಬಟ್ 2025 ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅಂತ ನಿಮಗೆ ಗೊತ್ತಾ? ಸೊ 1 ವರ್ಷ ಒಬ್ಬರ ಕನಸಿನಲ್ಲಿ ನಮ್ಮ ಶಫರ್ಡ್ ಬೈ ಅವರೇ ಬಂದಿದ್ದಾರೆ, ಅದು ನಿಮಗೆ ಗೊತ್ತಿರಲಿ. ಆ್ಯಂಡ್ ಶಫರ್ಡ್ ಬೈ ಒಳ್ಳೆ ವಿಕೆಟ್ ತೆಗೆದಿದ್ದಾರೆ. ಅವತ್ತು ಆ ಒಳ್ಳೆ ವಿಕೆಟ್ ತೆಗೆದಿದ್ದಕ್ಕೆ ನಾವು ಟ್ರಾಫಿ ಹೊಡೆದಿದ್ದೇವೆ ಅಂತ ನಿಮಗೆಲ್ಲ ಗೊತ್ತಿರಲಿ. ಸೊ ಶಫರ್ಡ್ ಅವರು ಈ ಬಾರಿ ಆಡ್ತಾ ಇಲ್ಲ. ಆದರೆ ಇವತ್ತು ಏನು ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಪ್ರಾಕ್ಟೀಸಲ್ಲಿ ಶಫರ್ಡ್ ಅವರು ಯಾವ ರೀತಿ ಹೊಡಿತಾ ಇದ್ರು ಅಂದರೆ, ಎಜಲ್ವುಡ್ ಬಾಲ್ಗೆ 6 ಚಾರೆ ಹೊಡಿತಾ ಇದ್ರು. ಸೊ ಪ್ರಾಕ್ಟೀಸಲ್ಲಿ ನೋಡಬೇಕಾದ್ರೆ ಭಾಳ ಕನ್ಸಿಸ್ಟೆನ್ಸಿ, ಭಾಳ ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ರು ನಮ್ಮ ಶಫರ್ಡ್ ಅವರು. ಆ್ಯಂಡ್ ಜಾಕೋಬ್ ಬೇತಲ್ ಅವರು ಕೂಡ ಭಾಳ ಒಳ್ಳೆ 3 ಗಂಟೆ ಸತತವಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಸೊ ಇವತ್ತು ಯಾರು ಆಡ್ತಾರೆ ಯಾರಿಲ್ಲ ಅಂತ ಇನ್ನೂ ನಮಗೆ ಗೊತ್ತಿಲ್ಲ. ಮ್ಯಾಚ್ ಶುರು ಆದಮೇಲೆ ಗೊತ್ತಾಗುತ್ತೆ ಯಾರು ಬರ್ತಾರೆ ಯಾರಿಲ್ಲ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಆಗಿದೆ ಅಂದರೆ, ಇದೇ ಭಾಳ ಎಲ್ಲಂದ್ರಲ್ಲೂ ಇದೇ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ, ಯಾರು ಆಡ್ತಾರೆ ಯಾರಿಲ್ಲ ಅಂತ. ಸೊ ಯಾರು ಆಡಿದ್ರು ನಮಗೆ ಸಂತೋಷನೇ ಇದೆ, ಯಾರು ಆಡಿದ್ರು ನಮ್ಮ RCB ಮ್ಯಾಚ್ ಗೆದ್ದಿಗೋಸ್ಕರ ಆಡ್ತಾ ಇದ್ದಾರೆ, ನಮಗೆ ಸಂತೋಷನೇ ಇದೆ. ಆದರೆ ಶಫರ್ಡ್ ಬೈ ಭಾಳ ಜನ ಏಟ್ ಮಾಡ್ತಾ ಇದ್ರಿ, ಏಟ್ ಮಾಡೋಕ್ಕೆ ಹೋಗ್ಬೇಡಿ. ಶಫರ್ಡ್ನು ಒಳ್ಳೆ ಪ್ಲೇಯರ್ ಇದ್ದಾರೆ. ಹೋದ ವರ್ಷ 2025 ಒಳ್ಳೆ ವಿಕೆಟ್ ತೆಗೆದಿದ್ದಾರೆ, ಒಳ್ಳೆ ರನ್ ಹೊಡೆದಿದ್ದಾರೆ ಅಂತ ನಿಮ್ಗೆ ಗೊತ್ತಿರಲಿ. ಸೊ 1-2 ಮ್ಯಾಚ್ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಅಂದ ಕಾರಣಕ್ಕೆ ಶಫರ್ಡ್ ಬೈ ಯಾರು ಏಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತಿನ ಮ್ಯಾಚ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಇವತ್ತಿನ ಮ್ಯಾಚ್ ನಾವೇ ಗೆದ್ದಲೇಬೇಕು. ಯಾಕಂದ್ರೆ ಒಬ್ಬ ಪ್ರೆಡಿಕ್ಷನ್ ಕೊಡ್ತಾ ಇದ್ದಾರೆ. ಆ ಪ್ರೆಡಿಕ್ಷನಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಮ್ಮ RCB ಅವರಿಗೆ ವಿರೋಧ ಮಾಡ್ತಾ ಇದ್ದಾರೆ. ಯಾರಂದ್ರೆ ಅನುರಾಗ್ ದ್ವಿವೇದಿ ಅಂತ ದೊಡ್ಡ ಪ್ರೆಡಿಕ್ಟರ್ ಇದ್ದಾರೆ, ಅವರು ಪ್ರೆಡಿಕ್ಷನ್ ಕೊಡ್ತಾರೆ ಆ ಮ್ಯಾಚ್ ಈ ಮ್ಯಾಚ್ ಅಂತ. ಸೊ ಅವ್ರು ಏನು ಮಾಡಿದಾರೆ ಅಂದ್ರೆ, 3 ಮ್ಯಾಚ್ RCB ಗೆದ್ರೆ ಏನು ಮಾಡ್ತಾರೆ ಅಂದ್ರೆ, ಅವ್ರು ಪ್ರೆಡಿಕ್ಷನ್ ಹೇಳೋದೇ ಬಂದ್ ಮಾಡ್ತೀನಿ, ನಾನು ಇನ್ಸ್ಟಾಗ್ರಾಮು ಅದು ಇದು ಯೂಸ್ ಮಾಡೋಲ್ಲ ಅಂತ ಹೇಳಿದ್ದಾರೆ. ಸೊ ನೋಡೋಣ, 3 ಮ್ಯಾಚ್ ಈ ಮ್ಯಾಚ್ ನಾವು ಗೆದ್ದಿತೀವಿ. ಯಾಕಂದ್ರೆ ಅವರು ಏನು ಹೇಳಿದ್ದಾರೆ ಅಂದ್ರೆ, 3 ಮ್ಯಾಚ್ RCB ಕಂಟಿನ್ಯೂ ಸೋಲುತ್ತೆ ಅಂತ ಹೇಳಿದ್ದಾರೆ. ನಾನು ವಾದ ಮಾಡಿ ಹೇಳ್ತೀನಿ, 3 ಮ್ಯಾಚ್ ಅಲ್ಲ 30 ಮ್ಯಾಚ್ ನಾವು ಗೆದ್ದಿತೀವಿ, ಈ ಸಲ ಕಪ್ ನಮ್ಮದೇ ಅದಂತ ಹೇಳ್ತೀನಿ. ಯಾಕಂದ್ರೆ ನಮಗೆ ಅಷ್ಟೊಂದು ನಂಬಿಕೆ ವಿಶ್ವಾಸ ಎಲ್ಲ ಅದ, ನಾವು ಗೆದ್ದಿತೀವಿ ಅಂತ. ಇನ್ನೊಂದು ಮಾತು ಏನಂದ್ರೆ, ನಾವು RCB ಫ್ಯಾನ್ಸ್ ಯಾವ ರೀತಿ ಇರಬೇಕು ಅಂದ್ರೆ, ಯಾರೋ ಒಬ್ಬ ಪ್ಲೇಯರ್ ಆಡಿಲ್ಲ ಅಂತ ಮಾತ್ರಕ್ಕೆ ಅವ್ರು ಕಮೆಂಟಲ್ಲಿ ಹೋಗಿ ಬೈಯೋದು ಮಾಡೋದು ಯಾರು ಮಾಡಬೇಡ್ರಿ. ನಮಗೆ ಗೊತ್ತು RCB ಫ್ಯಾನ್ಸ್ ಯಾರು ಮಾಡಲ್ಲ ಅಂತ. ಯಾರು ಮಾಡ್ತಾರಂದ್ರೆ ಅವ್ರೆ, ಯಾರು ನಮ್ಮ ಮನೆ ಬಾಜುದವ್ರು ಮಾಡ್ತಾರೆ ನೋಡ್ರಿ, ಯಾರು ಬೇಕಂತ RCB ID ತೆಗ್ದು RCB ಅಕೌಂಟ್ ತೆಗ್ದು ಏನು ಮಾಡ್ತಾರೆ ಅಂದ್ರೆ, ನಮ್ಮ ಪ್ಲೇಯರ್ಸ್ ಅವರಿಗೆ ಹೋಗಿ ಕಮೆಂಟ್ ಹಾಕೋದು ಅದು ಇದು ಮಾಡ್ತಾರೆ, ಅಂಥವ್ರೇ ಮಾಡ್ತಾರೆ ನಮ್ಗೆ ಗೊತ್ತು. ಸೊ ನಾವು ಒಂದು ಕಪ್ಪಿಗಾಗಿ 18 ವರ್ಷ ಕಾಯ್ದೀವಿ ಅಂದಮೇಲೆ ಒಬ್ಬ ಪ್ಲೇಯರ್ ಆಡಿಲ್ಲ ಅಂದ ಮಾತ್ರಕ್ಕೆ ಅವರಿಗೆ ಏಟ್ ಮಾಡೋದು ಬೇಡ. ನಾವು RCB ಅಭಿಮಾನಿಗಳಿದ್ದೆವು, ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ರಿ. ಬೇರೆ ಥರ ಅಭಿಮಾನಿಗಳಿದ್ರೆ ಆ ರೀತಿ ಮಾಡಬೇಕು. ನಾವು ಕಟ್ಟರ್ RCB ಫ್ಯಾನ್ಸ್ ಯಾವಾಗಲೂ ನಾವು ಪ್ರತಿಯೊಂದು ಪ್ಲೇಯರ್ಗೂ ನಾವು ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಮ್ಯಾಚ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಇವತ್ತಿನ ಮ್ಯಾಚ್ ನಾವೇ ವಿನ್ ಆಗಬೇಕು ಅನ್ನೋದಿದೆ. ಸೊ ನೋಡೋಣ, RCB ವರ್ಸಸ್ GT ಮ್ಯಾಚ್ ಇದೆ. ಸೊ ನಾವೇ ಗೆದ್ದಿತೀವಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಿಗ್ತೀವಿ. ಸೊ ಇದೇ ನಡೀತಾಯಿತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಯಾರು ಆಡ್ತಾರೆ ಯಾರಿಲ್ಲ ಅಂತ ಇನ್ನೂ ಗೊತ್ತಿಲ್ಲ. ಸೊ ಇಬ್ಬರು ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ. ನಮ್ಮ ಶಫರ್ಡ್ ಬೈನು ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮದು ಜಾಕೋಬ್ ಬೇತಲ್ ಅವರು ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ. ಜಾಕೋಬ್ ಬೇತಲ್ ಅವರು 3 ಗಂಟೆ ಸತತವಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಸೊ ಶಫರ್ಡ್ ಬೈನು ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ. ಜಾಕೋಬ್ ಬೇತಲ್ ಅವರು ಯಾವ ರೀತಿ ಅಂದರೆ, ಹಿಂದೆ ಯಾವ ರೀತಿ ಉಲ್ಟಾ ಬಾಲ್ ಅದು ಬಂದರೆ ಉಲ್ಟಾ ಹಿಂದೆ ಯಾವ ರೀತಿ ಹೊಡಿಬೇಕು ಅಂತ ಅದೆಲ್ಲ ಭಾಳ ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ. ಸೊ ನೋಡಬೇಕು
ಇಬ್ರು ಒಳ್ಳೆ ಪ್ಲೇಯರ್, ಇಬ್ರು RCBಗೋಸ್ಕರನೇ ಆಡ್ತಾರೆ, ಟೀಮ್ ಗೆದಿಬೇಕಂತಾನೆ ಆಡ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇವತ್ತಿನ ಮ್ಯಾಚ್ ನಾವೇ ಗೆದ್ದಿತ್ತೀವಿ ಅಂತ ಹೇಳ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಿಗ್ತೀವಿ ನಾಳಿನ ವಿಡಿಯೋದ. ಸೊ ಏನು ಅನ್ನಿಸ್ತು ಅಂತ ಎಲ್ಲರೂ ಲೈಕ್, ಶೇರ್ಸ್, ಕಮೆಂಟ್ ಎಲ್ಲ ಮಾಡಿ ಹಾಕ್ರಿ.